ಹಲೋ ಗೈಸ್, ವೆಲ್ಕಮ್ ಟು ದಿ ಚಾನಲ್ ಮನವಿಲಾಸ. ಬನ್ನಿ ಇವತ್ತು ಮತ್ತೊಂದು ಹೊಸ ಕುಕಿಂಗ್ ವ್ಲಾಗ್ನ ಶುರು ಮಾಡೋಣ. ನಾನಿಲ್ಲಿ ಬಾಂಗ್ಡಾ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ಲಿ ನಾನು ಬಾಂಗ್ಡಾನ ನೀಟಾಗಿ ತೊಳೆದ್ಬಿಟ್ಟು ಮಧ್ಯ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿದ್ರೆ ಮಸಾಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ ನೋಡಿ. ಅದಾದಮೇಲೆ ಇಂಗ್ರೀಡಿಯೆಂಟ್ಸು: 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, 1.5 ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿಣ, 1 ಸ್ಪೂನ್ ಉಪ್ಪು ಮತ್ತು ಅರ್ಧ ಅಷ್ಟು ನಿಂಬೆಹಣ್ಣು. ನೀವಿಲ್ಲ ಅಂದರೆ ಹುಣಸೆಹಣ್ಣು ಕೂಡ ತೊಗೊಳ್ಳಿ. ಇವಾಗ ರವೆ ನೋಡಿ, ಇಲ್ಲಿ ನಾನು ಇದನ್ನು ಬಾಂಬೆ ರವೆ ತೊಗೊಂಡಿದ್ದೀನಿ. ತುಂಬ ಚಿಕ್ಕ ರವೆ ಬರುತ್ತಲ್ಲ ಅದು. ಅದಾದಮೇಲೆ ತೊಳೆದಿಟ್ಟಿರೋ ಫಿಶ್ಗೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದರೆ ನೀವು ಜಜ್ಜಿ ಕೂಡ ಹಾಕ್ಕೊಳ್ಬೋದು. ಅದಾದಮೇಲೆ ಇದಕ್ಕೆ ಲಿಂಬೆಹಣ್ಣನ್ನು ಹಾಕೋತಾ ಇದ್ದೀನಿ. ಲಿಂಬೆಹಣ್ಣನ್ನು ಮೊದಲಿಗೆ ಹಾಕಿದರೆ ಮೀನೆಲ್ಲ ಹುಳಿನ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ. ಸೇಮ್ ಟೈಮಲ್ಲಿ ನೀವು ಹುಣಸೆಹಣ್ಣು ಕೂಡ ಹಾಕ್ಕೊಳ್ಬೋದು, ನಿಂಬೆಹಣ್ಣನ್ನು ಸ್ಕಿಪ್ ಮಾಡಿ. ನೋಡಿ, ಈ ಥರ ಪೂರ ಹಿಂಡ್ಕೊಂಡು ಈ ಮಸಾಲೆ ಏನಿತ್ತಲ್ಲ ಅದೆಲ್ಲದನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸರಿ ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತ ಹೇಳಿದ್ರೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಆದರೂ ಹಾಕ್ಕೊಡಿ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನನಗೆ ಇದೊಂದು ಚೂರು ಗಟ್ಟಿ ಅಂತ ಅನ್ನಿಸ್ತು, ಹಾಗಾಗಿ ನಾನು ಇಲ್ಲಿ 1.5 ಇಲ್ಲ 2 ಚಮಚ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಹೀಗೆ ಈ ಥರ ಮಿಡಲ್ ಕಟ್ ಮಾಡಿದ್ರೆ ಆ ಸ್ಲೈಸಸ್ ಒಳಗಡೆ ಎಲ್ಲ ಮಸಾಲೆ ಹೋಗಿ ಮೀನು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ಮಸಾಲೆ ಒಂದು ಕಡೆ, ಮೀನು ಒಂದು ಕಡೆ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಇಲ್ಲಿ ಒಂದು ತವಾನ ಬಿಸಿಗೆ ಇಟ್ಕೊಂಡು ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ, ಅಲ್ಲಿವರೆಗೂ ಇದನ್ನು ತವೆಗೆ ಪೂರ ಎಣ್ಣೆ ತಾಗಬೇಕು. ಆ ಥರ ಚಮಚ ಸಹಾಯದಿಂದ ನೀವು ಹೀಗೆ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಎಣ್ಣೆ ಹಚ್ಚೋ ಬ್ರಷ್ ಇತ್ತು ಅಂದರೆ ನೀವು ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಹೀಗೆ. ಇವಾಗ ಈ ಫಿಶ್ಗಳನ್ನ ಮ್ಯಾರಿನೇಟ್ ಮಾಡೋದಕ್ಕೆ ನಾನು ಇಟ್ಟಿದ್ದೆ. 10 ರಿಂದ 15 ನಿಮಿಷ ಮ್ಯಾರಿನೇಟ್ ಮಾಡಿದ್ದೀನಿ. ಅದನ್ನು ರವೆನಲ್ಲಿ ಈಗ ಹಚ್ಕೊಂಡು ಎಣ್ಣೆಯಲ್ಲಿ ಬಿಡಬೇಕೀಗ. ನಾನು ಮೊದಲೇ ಹೇಳೋದು ಮರೆತೆ, ಎಲ್ಲ ಮಸಾಲೆ ಹಾಕಾದ್ಮೇಲೆ ಫಿಶ್ನ ಒಂದು 10 ರಿಂದ 15 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ. ಮಸಾಲೆ ಪೂರ ಹೀರ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಈ ಥರ ರವೆನಲ್ಲಿ ಅದ್ದಿ ಈ ಥರ ಇಡಬೇಕು ತವೆ ಮೇಲೆ. ನಾನು ಹಾಕಿದ್ದೀನಲ್ಲ ಹೀಗೆ. ದೊಡ್ಡ ಮೀನಿತ್ತು ಅಂತ ಹೇಳಿದ್ರೆ ನೀವು 2 ಅಥವಾ 3 ಅಷ್ಟೇ ಯೂಸ್ ಮಾಡಿ. ಎಲ್ಲ ಮೀನನ್ನು ಒಟ್ಟಿಗೆ ಹಾಕೋದಕ್ಕೆ ಹೋಗ್ಬೇಡಿ. ಇದು ಚಿಕ್ಕದಿತ್ತು ಅಂತ ನಾನು ಒಂದು 5-6 ಮೀನನ್ನು ಹಾಕಿದ್ದೀನಿ ಒಟ್ಟಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹೀಗೆ ನೀವು ಎಲ್ಲ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 5 ನಿಮಿಷ ಬಿಟ್ಕೊಂಡು ಅದ್ರ ಮೇಲ್ಗಡೆ ಎಲ್ಲ ಎಣ್ಣೆ ಹಾಕ್ತಾ ಬನ್ನಿ. ಒಂದು ಸೈಡ್ ಪೂರ್ತಿ ಬೇಯ್ದಾದ್ಮೇಲೆ ಈ ಮೀನುಗಳನ್ನ ತಿರುಗಿಸಿ ಹಾಕ್ಕೊಳ್ಳಿ. ಅದರ ಮೇಲ್ಗಡೆ ನೀವಿಲ್ಲಿ ಸ್ವಲ್ಪ ಕರಿಬೇವನ್ನು ಫ್ರೈ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಆಲ್ರೆಡಿ ನಾನು ತಿರುಗಿಸಿ ಹಾಕಿ ಫ್ರೈ ರೆಡಿ ಆಯಿತು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ನಾನು ಸರ್ವ್ ಕೂಡ ಮಾಡಿದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ಫ್ರೈಯಲ್ಲಿ ಎಲ್ಲೂ ಕೂಡ ರವೆ ಬಿಟ್ಟಿಲ್ಲ. ಊಟದ ಜೊತೆಗೆ ಈ ಥರ ತವಾ ಫ್ರೈ ಮಾಡಿದ್ರೆ ಸಖತ್ ಕಾಂಬಿನೇಷನ್ ಆಗುತ್ತೆ. ಸೊ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.